ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಭಾರಿ ಚರ್ಚೆ ಆಗ್ತಿರುವಂತಹ ವಿಚಾರ. ಸೊ ಏಕಾಏಕಿ ಗಲಾಟೆ ಆಗಿರುವಂತದ್ದು. ಮದುವೆ ಆದ 2 ತಿಂಗಳೇ ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ರಂಪಾಟವನ್ನ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡಿದ್ರು, ಏನಾಯ್ತು ಮಾಜಿ ಸ್ಪರ್ಧಿಗೆ? ಸೊ ಬನ್ನಿ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡ್ಕೊಂಡ್ ಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಂಜಿತ್ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಬಿಗ್ ಬಾಸ್ ಬಳಿಕ ಮತ್ತೆ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದ್ರು. ಸದ್ಯ ಇದೀಗ ಇದೇ ವೇಳೆ ಅವರ ಸುತ್ತ ವಿವಾದ ಕೂಡ ಹುಟ್ಟಿಕೊಂಡಿರುವಂತದ್ದು. ಅಕ್ಕಂದಿರ ಜೊತೆ ಕಿತ್ತಾಡಿಕೊಂಡು ಸುದ್ದಿ ಆಗಿದ್ದಾರೆ. ಮನೆಯಲ್ಲಿ ಕಿತ್ತಾಡಿರೋ ವಿಡಿಯೋ ಕೂಡ ಬಹಳ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದಲೂ ಕಿತ್ತಾಡಿಕೊಂಡಂತಹ ಹೊರಬಂದಿದಂತಹ ರಂಜಿತ್ ಮೇಲೆ ಅನುಮಾನ ಮಾಡುವಂತಿದೆ. ಅಲ್ಲದೆ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವ ವಿಡಿಯೋ ಕೂಡ ಅದೇ ಭಾವನೆಯನ್ನು ಮೂಡಿಸ್ತಾ ಇದೆ. ಅಕ್ಕಂದಿರ ಮೇಲೆ ರಂಜಿತ್ ಹಾಗೂ ಅವರ ಪತ್ನಿಯೇ ಗಲಾಟೆ ಮಾಡಿರಬಹುದೆಂದು ಚರ್ಚೆ ಆಗ್ತಿದೆ. ಈ ಕಾರಣಕ್ಕೆ ಖುದ್ದಾಗಿ ರಂಜಿತ್ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ಏನ್ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ರಂಜಿತ್ ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಕ್ಕಂದಿರೆ ನನ್ನ ಮೇಲೆ ಹಾಗೂ ಪತ್ನಿಯ ಮೇಲೆ ಹಲ್ಲೆ ಮಾಡುವುದಕ್ಕೆ ಮುಂದಾಗಿದ್ದಾರೆಂದು ರಂಜಿತ್ ಹೇಳಿಕೊಂಡಿದ್ದಾರೆ. ಆ ಮದುವೆಯಾಗಿ 2 ತಿಂಗಳಿಗೆ ಮನೆಯಲ್ಲಿ ಅಕ್ಕ ತಮ್ಮನ ನಡುವೆ ಕಿತ್ತಾಟ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ರಂಜಿತ್ ಕೊಟ್ಟಿರೋ ಉತ್ತರ ಹೇಗಿದೆ ವೀಕ್ಷಕರೇ. ನಮ್ಮ ಅಕ್ಕಂದಿರು 3ನೇ ಮಹಡಿಯಲ್ಲಿ ಇದ್ದಾರೆ, ನಾನು 1ನೇ ಮಹಡಿಯಲ್ಲಿ ಇದ್ದೇನೆ. ಇವತ್ತು ಗಲಾಟೆ ಆಗಿರೋದು ಅವರು ನಮ್ಮ ಮನೆಯೊಳಗೆ ಬಂದು ಗಲಾಟೆ ಮಾಡಿರೋದು. ನಾನು ಅವರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಈ ಅಪಾರ್ಟ್ಮೆಂಟ್ ಅವರಿಗೆ ವಾಪಸ್ ಬೇಕು ಅಂತ ತುಂಬಾನೇ ಗಲಾಟೆ ಮಾಡುತ್ತಿದ್ದಾರೆ. ಯಾಕೆಂದ್ರೆ ಇದು ಅವರ ಹೆಸರಿನಲ್ಲಿ ಇದೆ. ನಾನು ನನ್ನ ಹೆಸರಿನಲ್ಲಿ ಮಾಡಿಕೊಂಡಿಲ್ಲ, ಅವರ ಹೆಸರಿನಲ್ಲಿ ಮಾಡಿಕೊಂಡಿದ್ದು. 2017-18ರಲ್ಲಿ ಈ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದೆ. ಹಾಗಾಗಿ ಅವರು ಈಗ ಗಲಾಟೆ ಮಾಡ್ತಿದ್ದಾರೆ ಎಂದು ರಂಜಿತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯ ನಾನು 2017ರಲ್ಲಿ ಮುಂಬೈನಲ್ಲಿ ಇರುತ್ತಿದ್ದೆ. ಶನಿ ಸೀರಿಯಲ್ ಮಾಡುವಾಗ ಅಲ್ಲಿ ಇರ್ತಿದ್ದೆ. ಆ ಟೈಮ್ನಲ್ಲಿ ಲೋನ್ ಆಗುವುದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಿನಲ್ಲಿ ಮಾಡಿದ್ದೆ. ಯಾಕೆಂದ್ರೆ ಅವರಿಗೆ ಸ್ಯಾಲರಿ ಬರುತ್ತಿತ್ತು, ಲೋನ್ ಸುಲಭವಾಗಿ ಸಿಗ್ತಾ ಇತ್ತು. ನಾನು ಮುಂಬೈನಿಂದ ಅವರಿಗೆ ಆನ್ಲೈನ್ ಮೂಲಕ ಹಣ ಕಳಿಸಿದ್ದೆ. ಆ ಪ್ರೂಫ್ ಅನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ. ಸದ್ಯ ಮದುವೆ ಆದ 25 ದಿನಗಳಲ್ಲಿ ನನಗೆ ಲೀಗಲ್ ನೋಟಿಸ್ ಕಳಿಸಿದ್ರು. ಅದಕ್ಕೆ ವಕೀಲರ ಮೂಲಕ ರಿಪ್ಲೈ ಕೂಡ ಮಾಡಿದ್ದೇನೆ. ಇದು ಸಿವಿಲ್ ಮ್ಯಾಟರ್ ಆಗಿರುವುದರಿಂದ ಸ್ಟೇಷನ್ ಮೂಲಕ ಕ್ಲಿಯರ್ ಆಗಬೇಕು ಅಂತ ಪೊಲೀಸರೇ ಹೇಳಿದ್ದಾರೆ. ಈಗ ಹೇಳಿದ ಮೇಲೂ ನನಗೆ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಮಂಗಳವಾರ ಮತ್ತು ಒಂದು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಇದು 2ನೇ ಬಾರಿ ನನ್ನ ಹೆಂಡತಿ ಮೇಲೆ ಹಲ್ಲೆ ಆಗಿರೋದು. ಹೀಗಾಗಿ ಫ್ಯಾಮಿಲಿ ಮ್ಯಾಟರ್ ಫ್ಯಾಮಿಲಿ ಮೂಲಕವೇ ಕ್ಲಿಯರ್ ಆಗಬೇಕು ಅಂದುಕೊಂಡು ಪೊಲೀಸರ ಮೊರೆ ಹೋಗಿದ್ದೆ. ಪೊಲೀಸರು ಅವರಿಗೆ ಉಗ್ದು ಕಳಿಸಿದ್ದಾರೆ ಎಂದು ಕೂಡ ಹೇಳಿದ್ದಾರೆ. ಸದ್ಯ ಆ ತಂದೆನೇ ಅಕ್ಕಂದಿರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಏನ್ ಮಾಡೋಕೆ ಆಗುತ್ತೆ? ಅಕ್ಕಂದಿರು ತಂದೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಾಗ ಹರ್ಟ್ ಆಗ್ತಿರ್ತೆ. ನಮ್ಮ ಅಪ್ಪ ನನಗೆ ಹಾಗೂ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಅದು ಮೆಡಿಕಲ್ ಕೂಡ ಇದೆ. ಇದು ಅಕ್ಕಂದಿರು ಮಾಡಿರುವಂತಹ ಕೆಲಸ. ಇದು ಸಿವಿಲ್ ಮ್ಯಾಟರ್ ಆಗಿದ್ದರಿಂದ ಕೋರ್ಟ್ಗೆ ಹೋಗ್ಬೇಕಿತ್ತು. ಆದರೆ ಮೀಡಿಯಾನಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಅವರು ನನ್ನ ಹೆಸರು ಹಾಳು ಮಾಡಲು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳ್ಬಹುದು. ಸದ್ಯಕ್ಕೆ ಇದ್ರು ಸಿವಿಲ್ ಮ್ಯಾಟರ್ ಆಗಿರುವಂತಹ ವಿಚಾರ ಅನ್ನೋದು ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಅಕ್ಕ ತಮ್ಮಂದಿರ ನಡುವೆ ಗಲಾಟೆ ಆಗಿರುವಂತದ್ದು ಒಂದು ಫ್ಲಾಟ್ ವಿಚಾರಕ್ಕೆ. ಸೊ ಆದ್ರೆ ರಂಜಿತ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಈಗಾಗಿದೆ ಅನ್ನೋದನ್ನ. ಸದ್ಯ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಸದ್ಯಕ್ಕೆ ಯಾರದು ತಪ್ಪು, ಯಾರು ಹಲ್ಲೆ ಮಾಡಿರೋದು ಅದನ್ನ ಸ್ಪಷ್ಟವಾಗಿ ನೋಡೋಣ. ಅಲ್ಲಿವರೆಗೂ ಏನ್ ತೀರ್ಪು ಬರುತ್ತೆ ಅಂತ. ಸೊ ಸದ್ಯಕ್ಕೆ ಯಾರ ತಪ್ಪು ಆಗಿದೆ ಅವರು ಅಲ್ಲಿವರೆಗೂ ಆ ತಪ್ಪನ್ನ ನೋಡೋಣ. ಸೊ ನೀವು ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ರಂಜಿತ್ ಅವರ ಅಭಿಮಾನಿಗಳು ಆಗಿ ಅವರ ಸಪೋರ್ಟ್ ಕೂಡ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.